ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ನೋಡ್ರಿ ನವರಾತ್ರಿ ಹಬ್ಬದ ಆರನೇ ದಿನ ಸ್ನೇಹಿತರೆ. ಇವತ್ತು ಯಾವ ಬಣ್ಣ ಅಂದ್ರ ಬೂದು ಬಣ್ಣ ಸ್ನೇಹಿತರೆ. ಈ ಬೂದು ಬಣ್ಣದ ಬಟ್ಟಿ ಎದಕ್ ಹಾಕೊಂಡ್ ಬಂದಿವಿ ಮತ್ತೆ ಯಾವ ದೇವಿನ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಎಂಬುದನ್ನ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತ ಈ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ವಿಡಿಯೋ ವೀಕ್ಷಣೆ ಮಾಡೋಣ. ಈಗ ಸ್ನೇಹಿತರೆ, ಇವತ್ತಿನ ದಿವಸ ಬೂದು ಬಣ್ಣದ ಬಟ್ಟೆ ಹಾಕೊಂಡ್ ಸ್ನೇಹಿತರೆ. ಈ ಬೂದು ಬಣ್ಣದ ಬಟ್ಟೆಯ ಮಹತ್ವ ಮತ್ತು ಯಾವ ದೇವಿ ಆರಾಧನೆ ಮತ್ತು ಪೂಜೆ ಮಾಡ್ತಾರೆ ಎಂಬುದನ್ನ ಅಪ್ಪಾಜಿಯವರು ಮತ್ತು ಅವರು ವಿವರಣೆ ಸಹಿತ ಹೇಳ್ತಾರೆ ಸ್ನೇಹಿತರೆ. ಓಂ ನಮಃ ಶಿವಾಯ, ಓಂ ಮಹಾದೇವಿ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಅಷ್ಟಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಆರೋಗ್ಯ ಸಂತಾನ ಲಕ್ಷ್ಮಿ. ನೋಡ್ರಿ ಸ್ನೇಹಿತರೆ, ಇವತ್ತಿನ ದಿವಸ ನವರಾತ್ರಿಯ 6ನೇ ದಿನ ರೀ, ಅಂದ್ರ ಶನಿವಾರ ರೀ. 6ನೇ ದಿನ ದೇವಿ, ಯಾವ ದೇವಿ ನಾವು ಆರಾಧನೆ ಮಾಡ್ಬೇಕು, ಯಾವ ದೇವಿ ಅವತಾರದ ಐತೆ ಅನ್ನೋದನ್ನ ಹೇಳ್ತೇನ್ರಿ. ಕಾಂತಾಯಿನಿ ದೇವಿ ಅಂತ ಹೇಳ್ರಿ. ಕಾಂತಾಯಿನಿ ಇದು ದುರ್ಗಾದೇವಿಯ 6ನೇ ಅವತಾರ ರೀ. ಈ ದುರ್ಗಾದೇವಿಗೆ ಇವತ್ತು ನಾವು ಬೂದು ಬಣ್ಣದ ಬಟ್ಟೆಯನ್ನ ನಾವು ಧರಿಸ್ತೀವ್ರಿ. ಬೂದು ಬಣ್ಣ ಅಂದ್ರೆ ಆಕಿ ಭಾಳ ಇಷ್ಟ ರೀ, ಮತ್ತು ಶಾಂತತೆ ತೋರ್ಸತ್ರಿ ಇದು. ಅದಕ್ಕ ಕಾಂತಾಯಿನಿ ದೇವಿಯ ನಾವು ಯಾಕೆ ಹುಟ್ಟಿ ಬಂದಳು, ಈ ಅವತಾರನ ಅನ್ನೋದನ್ನ ಸ್ವಲ್ಪ ಹೇಳ್ತೇನ್ರಿ. ಏನ್ರಿ, ಮಹಿಷಾಸುರನ ಮರ್ದನೆ ಮಾಡಾಕ ಈ ದೇವಿ ಹುಟ್ಟಿ ಬಂದಳ್ರಿ. ದುರ್ಗಾದೇವಿಗೆ ಶಕ್ತಿ, ಈಕಿಗೆ ಅಲ್ಲಿ ಒಂದು ಯುದ್ಧದ ಶಕ್ತಿ ಇರ್ತತ್ರಿ. ಕಾಂತಾಯಿನಿ ದೇವಿಗೆ ಯುದ್ಧದ ಶಕ್ತಿ ಇರ್ತತ್ರಿ. ಅದಕ್ಕ ಈಕಿ ಏನೈತಿ, ಅಷ್ಟ ಎಷ್ಟು ಕ್ರೂರ ಅದ, ಎಷ್ಟ ಯುದ್ಧದ ಇದು ಅದಾಳ, ಬಲಾಢ್ಯ ಅದಾಳ, ಅಷ್ಟ ಜನರ ಮೇಲ ಕಾಳಜಿ ಅಂತಃಕರಣ ಎಲ್ಲ ಐತ್ರಿ. ಈಕೆ ಅಷ್ಟ ಶಕ್ತಿ ಬಲಾಢ್ಯ ಅದಾಳ್ರಿ. ಶಕ್ತಿ ಬಲಾಢ್ಯದ ದುಷ್ಟರನ್ನ ಸಂಹಾರ ಮಾಡೋದು ಈಕೆ, ಶಿಷ್ಟರನ್ನ ರಕ್ಷಣಾ ಮಾಡೋದು, ದುಷ್ಟರನ್ನ ಸಂಹಾರ ಮಾಡೋದು ಈಕೆ ಉದ್ದೇಶ ರೀ. ಅದಕ್ಕೆ ಈ ಕಾಂತಾಯಿನಿ ದೇವಿ ಒಬ್ಬ ಋಷಿಯಿಂದ ಹುಟ್ಟಿ ಬಂದ. ಋಷಿ ತಪಸ್ಸಿನಿಂದ, ಕಾಂತಾಯಿ ಋಷಿಯ ತಪಸ್ಸಿನಿಂದ ಈ ದೇವಿ ಹುಟ್ಟಿ ಬಂದಾಳ್ರಿ. ಇದಕ್ಕೆ ಆ ಋಷಿ ಹೆಸರ ಕಾಂತಾಯಿನಿ ಮನಿ ಒಳಗೆ ಹುಟ್ಟಿದ್ಕ ಮಹಾಕಾಂತಾಯಿನಿ ಅಂತ ಆಗಿ ಬಂದಾಳ್ರಿ. ಅದಕ್ಕ ಈ ದೇವಿಯ ಪೂಜೆ ನೀವು ಮಾಡಿ ಇವತ್ತ ನವರಾತ್ರಿ 6ನೇ ದಿನವನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಕಾಂತಾಯಿನಿ ದೇವಿ ಪೂಜೆ ಮಾಡೋಣ ಅಂತ ಹೇಳ್ತಾ, ಈಗ ನಾವು ಆಕೆಗೆ ಸುರಋಣಿಯಾಗಿರೋಣ ಅಂತ ಹೇಳ್ತೇನೆ. ಕಾಂತಾಯಿನಿ ದೇವಿಗೆ ನಾಲ್ಕು ಕೈಗಳಿರ್ತಾವು. ಕಾಂತಾಯಿನಿ ದೇವಿಯ ವಾಹನ ಸಿಂಹ. ಇವತ್ತಿನ ದಿವಸ 6ನೇ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದರ ಜೊತೆಗೆ ಪಾರ್ವತಿಯ ಇನ್ನೊಂದು ರೂಪವಾಗಿರುವಂತ, ದುರ್ಗಾದೇವಿಯ ಇನ್ನೊಂದು ರೂಪವಾಗಿರುವಂತ ಕಾಂತಾಯಿನಿಯ ದೇವಿಯ ಪೂಜೆಯನ್ನ ಇವತ್ತಿನ ದಿವಸ ನಾವು ಮಾಡ್ಬೇಕಾಗ್ತದ. ಕಾಂತಾಯಿನಿ ಅಂತಂದ್ರೆ ಕಾಂತಾಯನರು ಎನ್ನುವಂತ ಋಷಿಗಳು ಇವಳ ತಪಸ್ಸವನ್ನ ಪಡೆದುಕೊಳ್ಳುವುದರ ಸಲುವಾಗಿ ಬಹಳ ವರ್ಷಗಳವರೆಗೆ ತಪಸ್ಸನ್ನ ಮಾಡ್ತಾರ. ಋಷಿಗಳು ತಪಸ್ಸನ್ನ ಮಾಡಿರುವುದರಿಂದ ಅವರ ಮನೆಯಲ್ಲಿ ಮಾ ಕಾಂತಾಯಿನಿ ಎನ್ನುವಂಥವಳು ಜನ್ಮವನ್ನು ತಾಳ್ತಾಳ. ಇವಳು ದೇವಿಯು ಜನ್ಮ ತಾಳಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಮಹಿಷಾಸುರನನ್ನ ಸಂಹಾರ ಮಾಡುವುದರ ಸಲುವಾಗಿ ಜನ್ಮವನ್ನ ತಾಳ್ತಾಳ. ದುಷ್ಟರನ್ನ ಸಂಹಾರವನ್ನ ಮಾಡುವುದರ ಸಲುವಾಗಿ, ಶಿಷ್ಟರನ್ನ ಸಂರಕ್ಷಣೆ ಮಾಡುವುದರ ಸಲುವಾಗಿ ಈ ಕಾಂತಾಯಿನಿ ದೇವಿಯು ಜನ್ಮವನ್ನ ತಾಳ್ತಾಳ. ಆ ನಂತರ ಬೂದು ಬಣ್ಣದ ಸಂಕೇತ ಏನು ಅಂದ್ರೆ ಸ್ಥಿರತೆ. ಈ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ನಮ್ಮಲ್ಲಿ ಸ್ಥಿರತೆಯನ್ನ ಬರ್ತದ, ನಮ್ಮ ಗುರಿಗೆ ಸ್ಥಿರತೆಯನ್ನ ಬರ್ತದ, ಆಂತರಿಕ ಶಕ್ತಿ ಹೆಚ್ಚಾಗ್ತದ, ಧೈರ್ಯ ಬರ್ತದ, ಆಂತರಿಕ ನಿಖರತೆಯನ್ನ ಈ ದೇವಿ ನಮಗ ನೀಡ್ತಾಳ. ಆ ನಂತರ ಇವಳಿಗೆ ಕಮಲ ಮತ್ತು ಗುಲಾಬಿ ಹೂವಿನಿಂದ ಪೂಜೆ, ಹಾಲಿನ ನೈವೇದ್ಯ, ಹಾಲಿನಿಂದ ತಯಾರಾಗಿರುವಂತ ಸಿಹಿ ಪದಾರ್ಥಗಳ ನೈವೇದ್ಯವನ್ನ ಮಾಡ್ಬೇಕಾಗ್ತದ. ಒಟ್ಟಾರೆ ಈ ಕಾಂತಾಯಿನಿ ದೇವಿ ಯುದ್ಧದ ದೇವಿ, ಬಹಳ ಬಲಿಷ್ಠವಾಗಿರುವಂತ ಯುದ್ಧದ ದೇವಿ. ಒಳ್ಳೆಯರನ್ನ ಸಂರಕ್ಷಣೆ ಮಾಡ್ತಾ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂತಹ ದೇವಿ. ಇವಳನ್ನ ಎಲ್ಲರೂ ಪೂಜೆ ಮಾಡಿ ನಾವು ಈ ನಮ್ಮ ಭರತ ಖಂಡದಲ್ಲಿ ಇರುವಂತಹ ಶಿಷ್ಟರಿಗೆ ಒಳ್ಳೆ ರಕ್ಷಣೆ ಮಾಡ್ಲಿ, ಒಳ್ಳೆಯದನ್ನ ರಕ್ಷಣೆ ಆಗ್ಲಿ, ಒಳ್ಳೆಯದನ್ನ ರಕ್ಷಣೆ ಮಾಡೋದರ ಸಲುವಾಗಿ ತಾಯಿ ಜನ್ಮವನ್ನ ತಾಳ್ತಾಳ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಅನಿಸಿಕೆಯನ್ನ ಮುಗಿಸ್ತೀನಿ. ಸ್ನೇಹಿತರೆ, ದಿನ 1, 2, 3, 4, 5 ಯಾರು ವಿಡಿಯೋ ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋ ವೀಕ್ಷಣೆ ಮಾಡಿ ಬನ್ನಿ ಸ್ನೇಹಿತರೆ. ಆಮೇಲೆ ಈ ವಿಡಿಯೋ ವೀಕ್ಷಣೆ ಮಾಡ್ರಿ. ಇವತ್ತು 6ನೇ ದಿವಸದ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವತ್ತ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ,
ಮತ್ತ ವಿಡಿಯೋ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಮತ್ತ ಹೊಸದಾಗಿ ಯಾರು ನಮ್ಮ ಚಾನಲ್ ಬಂದಿರ ಮೊದಲ ಇದ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಐಕಾನ್ ಅನ್ನು ಟರ್ನ್ ಅಂತ ಒತ್ತಿರಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವು ಬರ್ತೀವತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಜೈ ಮಾತಾದಿ. ಓಂ ನಮಃ ಶಿವಾಯ.